ಇವತ್ತು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಹಾಗಾದ್ರೆ ಹೇಗಿದೆ ಇವತ್ತು ಸಿದ್ದು ಲೆಕ್ಕಾಚಾರ? ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಈಗಾಗಲೇ ಕೌಂಟ್ ಡೌನ್ ಏನೋ ಶುರುವಾಗಿದೆ. ಬೆಳಿಗ್ಗೆ 10:15ಕ್ಕೆ ಈ ಒಂದು ಬಜೆಟ್ ಮಂಡನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 17ನೇ ಬಜೆಟ್ ಮಂಡನೆ ಮಾಡಲಿರುವಂತಹ ಸಿಎಂ ಸಿದ್ದು ಲಾಯರ್ ಲೆಕ್ಕದ ಮೇಲಿವೆ ಹಲವು ನಿರೀಕ್ಷೆಗಳು. ಹಣದ ಭಾರ, ಗ್ಯಾರಂಟಿ ಭಾರದ ಮಧ್ಯೆಯೇ ಬಜೆಟ್ ಮಂಡನೆ ಆಗುತ್ತೆ. ಗ್ಯಾರಂಟಿ ಜೊತೆಗೆ ಆರ್ಥಿಕ ಶಿಸ್ತು ಲಾಯರ್ ಲೆಕ್ಕದ ಮೇಲಿವೆ ಹಲವು ನಿರೀಕ್ಷೆಗಳು. ಹಣದ ಭಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಗ್ಯಾರಂಟಿ ಭಾರದ ಮಧ್ಯೆಯ ಬಜೆಟ್ ಇದು ಆಗಲಿದೆ. ಹಾಗಾಗಿ ಒಂದು ಕಡೆ ಗ್ಯಾರಂಟಿ ಜೊತೆಗೆ ಆರ್ಥಿಕ ಶಿಸ್ತು ಕೂಡ ಪಾಲನೆ ಆಗಬೇಕು. ಇದು ಕೂಡ ನಿರೀಕ್ಷೆಗಳು ಇರುವಂತದ್ದು. ಬಹಳ ನಿರೀಕ್ಷೆಗಳಿದೆ. ಒಂದು ಕಡೆ ಸಾಲ ಮಾಡಬೇಕು, ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳು ಕೊಡಬೇಕು, ಅದು ಕೂಡ ಯಶಸ್ವಿಯಾಗಿ ಕೊಡಬೇಕು. ಎಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ಹೀಗೆ ಎಲ್ಲವೂ ಕೂಡ ಪಾಲನೆ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಇವತ್ತು. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಹೇಗಿರುತ್ತೆ, ಯಾವುದಕ್ಕೆ ಎಷ್ಟು ಆದ್ಯತೆಯನ್ನ ಕೊಡ್ತಾರೆ, ಏನ್ ಮಾಡಬಹುದು ಅನ್ನುವಂಥದ್ದು ಬಹಳಷ್ಟು ನಿರೀಕ್ಷೆಗಳಿದೆ. ಇದೇ ವಿಚಾರವಾಗಿ ಎಲ್ಲರೂ ಕೂಡ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಚಿತ್ತ ಇರುವಂಥದ್ದು ಇವತ್ತಿನ ಬಜೆಟ್ನತ್ತ. ಇವತ್ತು ಅಧಿವೇಶನ ಇದೆ, ಒಂದು ಸಭೆ ಇರುತ್ತೆ. ಸಭೆಯಲ್ಲಿ ಎಲ್ಲರ ಒಪ್ಪಿಗೆ ನಂತರ ಸಿಎಂ ಸಿದ್ದರಾಮಯ್ಯ ಇವತ್ತು 10:15ಕ್ಕೆ ಬಜೆಟ್ ಮಂಡನೆಯನ್ನ ಮಾಡಲಿದ್ದಾರೆ. ಎಲ್ಲವೂ ಕೂಡ ಸಿದ್ಧತೆ ಆಗಿದೆ, ಎಲ್ಲವೂ ಕೂಡ ತಯಾರಿಯಾಗಿದೆ. ನೋಡಿ, ಈ ಹಿಂದೆ ನಾವು ಗಮನಿಸೋದಾದ್ರೆ ಬಜೆಟ್ ಮಂಡನೆ ಆಗುವ ಮುನ್ನವೇ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಂಡಿದ್ರು. ಅದಾದ ನಂತರ ಪ್ರತ್ಯೇಕವಾಗಿ ಪ್ರತಿಯೊಂದು ಇಲಾಖೆಗಳ ಜೊತೆ, ಪ್ರತಿಯೊಂದು ವಲಯಗಳ ಜೊತೆ, ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಭೆಗಳನ್ನ ಮಾಡಿದ್ದಾರೆ. ಸಭೆ ಮಾಡಿ ಅಲ್ಲಿ ಅವರಿಗೆ ಎಷ್ಟು ಅವಶ್ಯಕತೆ ಇದೆ, ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಎಷ್ಟು ಆದ್ಯತೆ ಕೊಡಬೇಕು, ಎಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ. ನಿಜವಾಗ್ಲೂ ಅಲ್ಲಿಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಸರಿ ಇದೆಯಾ, ಅಥವಾ ಅಲ್ಲೇನಾದ್ರೂ ಎಲ್ಲವೂ ಕೂಡ ರಾಜ್ಯ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಬಡವರ ಪಾಲಿಗೆ ಏನು ಹೋಗುತ್ತೆ, ಬಡವರಿಗೆ ಎಷ್ಟು ಸುಲಭ ಆಗಬಹುದು, ಅಥವಾ ಪ್ರತಿ ಬಾರಿ ಮಹಿಳೆಯರಿಗೆ ಅಂತ ಹೇಳಿ ಏನಾದ್ರೂ ಒಂದು ಹೆಚ್ಚಾಗಿ ಯೋಚನೆ ಮಾಡುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿ ನಿಜವಾಗ್ಲೂ ಕೂಡ ಬಂಪರ್ ಗಿಫ್ಟ್ ಏನಾದ್ರೂ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ. ರೆಕಾರ್ಡ್ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಂದ 17ನೇ ಬಜೆಟ್ ಮಂಡನೆ ಆಗುತ್ತೆ. ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಸಿದ್ದರಾಮಯ್ಯ ಬಜೆಟ್ ಬುತ್ತಿಯಲ್ಲಿ ಯಾರಿಗೆಲ್ಲ ಬಂಪರ್ ಸಿಗುತ್ತೆ, ಮಹಿಳೆಯರಿಗೆ ಮತ್ತೊಂದು ಮೆಗಾ ಗಿಫ್ಟ್ ಸಿಗುತ್ತಾ, ಭಾಗ್ಯಗಳ ಸರದಾರ ಅಂತ ಹೇಳಿ ಖ್ಯಾತಿಯನ್ನ ಪಡೆದಿರುವಂತಹ ಸಿದ್ದರಾಮಯ್ಯ ಅವರು ಈ ಬಾರಿ ಎಷ್ಟೆಲ್ಲ ಭಾಗ್ಯಗಳನ್ನ ಕೊಡ್ತಾರೆ ಅನ್ನೋಂಥ ನಿರೀಕ್ಷೆ. ಇದೇ ವಿಚಾರವಾಗಿ ಜನರ ನಿರೀಕ್ಷೆಗಳೇನಿದೆ ಇದೆಲ್ಲವೂ ಕೂಡ ನಿಮ್ಮ ರಾಜ್ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಜನ, ಬನ್ನಿ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸುವಂಥ 17ನೇ ಬಜೆಟ್ಟು, ಅದರ ಬಗ್ಗೆ ಕಿತ್ತೂರು ಕರ್ನಾಟಕ, ಉತ್ತರ ಕರ್ನಾಟಕ ಜನ ಭಾಳಷ್ಟು ನಿರೀಕ್ಷಿಸಿಕೊಂಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಬಗ್ಗೆ ಎಲ್ಲರಿಗೂ ಅಭಿಮಾನ ಐತಿ. ಆದರೆ ಅಭಿಮಾನವನ್ನು ಅನುಷ್ಠಾನ ತರುವಲ್ಲಿ ಅಥವಾ ಅಭಿಮಾನದ ನಿರೀಕ್ಷೆ ಇಲ್ಲದ ಅದನ್ನು ಅನುಷ್ಠಾನ ತಂದರೆ ಸಹಿತ ಮುಖ್ಯಮಂತ್ರಿಗಳ ಮೇಲೆ ಅಭಿಮಾನ ಮಾಡ್ತೈತಿ. ಕೇವಲ ತುಟಿ ಸಹಾನುಭೂತಿಯಿಂದ ಮಾಡೋದ್ರಿಂದ ಉತ್ತರ ಕರ್ನಾಟಕ ಜನ ಸಮಾಧಾನ ಆಗೋದಿಲ್ಲ. ನೋಡ್ರಿ, 2013ರಿಂದ ಅವರು ಮುಖ್ಯಮಂತ್ರಿ, ಆವಾಗ 5 ವರ್ಷ, ಈ 3 ವರ್ಷ ಸಿದ್ದರಾಮಯ್ಯವರು ಏನು ಮಾಡಿದರು ಅಂತ ಹೇಳಲಿಕ್ಕೆ ಗ್ಯಾರಂಟಿಗಳನ್ನ ಬಿಟ್ಟರೆ ಬೇರೆ ನಮ್ಮ ವಿಶೇಷವಾಗಿ ಕಾಣಲಿಕ್ಕೆ ಉತ್ತರ ಕರ್ನಾಟಕಕ್ಕೆ ಇಲ್ಲ. ಆದ್ದರಿಂದ ಗೋವಿಂದರಾವ್ ಕಮಿಟಿ ಏನು ವರದಿ ಕೊಟ್ಟಿದ್ದಾರೆ, ಆ ಕಮಿಟಿ ನಂಜುಂಡಪ್ಪ ವರದಿಯನ್ನು ಪರಿಶೀಲಿಸಿ ಕೊಟ್ಟಂಥ ವರದಿ. ಅದರೊಳಗೆ ನೋಡಿದ್ರೆ ಕಿತ್ತೂರು ಕರ್ನಾಟಕ ಭಾಳ ಅಸಮಾನತೆ, ಪ್ರಾದೇಶಿಕ ಅಸಮಾನತೆ ಎದ್ದು ಕಾಣ್ತೈತೆ ಅಂತೇಳಿ ಗೋವಿಂದರಾವ್ ಕಮಿಟಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತಲೂ ಮುಖ್ಯಮಂತ್ರಿ ಭರವಸೆ ಕೊಟ್ಟಾರೆ. ನಾಳೆ ಅವ್ರು ಏನು ಕೊಡ್ತಾರೆ ಅನ್ನೋದು ನಾವು ನಿರೀಕ್ಷೆ ಮಾಡ್ತೀವಿ. ಯಾಕಂದರೆ ಕಿತ್ತೂರು ಕರ್ನಾಟಕ ಪ್ರಾಧಿಕಾರ ಆದಮೇಲೆ ಕಿತ್ತೂರು ಕರ್ನಾಟಕ ಬರೀ ಅದು ಕಾಗದಗಳಿತ್ತು. ಕಲ್ಯಾಣ ಕರ್ನಾಟಕ ಹೆಂಗೆ ಮಾಡಿದರು ಹಂಗೆ ಕಿತ್ತೂರು ಕರ್ನಾಟಕ ಮಾಡಿ ವಿಧಾನಸಭಾ ಕ್ಷೇತ್ರ ವೈಸು ಅದನ್ನು ಅಭ್ಯಾಸ ಮಾಡಬೇಕು. ಯಾವ ಇದರಲ್ಲಿ ಶೈಕ್ಷಣಿಕ ಒಂದು ಹಿಂದುಳಿದೈತಿ, ಕೈಗಾರಿಕೆ ಹಿಂದುಳಿದೈತಿ, ಅದನ್ನು ನೀವು ಪರಿಹಾರ ಕೊಟ್ಟರೆ ಮುಖ್ಯಮಂತ್ರಿಗಳು ನಾವು ಬೆಳೆಸ್ತೇವೆ. ಆದ್ದರಿಂದ ಉತ್ತರ ಕರ್ನಾಟಕ ಬಜೆಟ್ ಯಾಕೆ ಮಾಡಿ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ನಾಳಿನ ದಿನ ರಾಜ್ಯದಲ್ಲಿ ಹಲವಾರು ಯೋಜನೆಗಳ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ ಬಜೆಟ್ ಅನ್ನ ಮಂಡಿಸುವುದು ನಾನು ಇವತ್ತು ಸ್ವಾಗತ ಮಾಡ್ತಾ ಇದ್ದೇನೆ. ನಂದು ಒಂದು ವಿನಂತಿ ಇದೆ,
ಈ ಹಿಂದೆನೂ ಕೂಡ ರಾಜ್ಯದ ಮುಖ್ಯಮಂತ್ರಿಯವರ ಗಮನಕ್ಕೆ ಹಲವಾರು ಬಾರಿ ತಂದಿದ್ದೆ. ರೈತರು ಬೆಳೆದಂತ ಬೆಳೆಗಳಿಗೆ ಶಾಶ್ವತವಾದಂತ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಆ ಬೆಂಬಲ ಬೆಲೆಯನ್ನ ರಾಜ್ಯದ ರೈತರಿಗೆ ಮುಟ್ಟಬೇಕು ಅನ್ನುವಂತಹದ್ದನ್ನು ಒತ್ತಾಸೆ ಇದೆ ಮತ್ತು ಉಚ್ಚ ನ್ಯಾಯಾಲಯ ಕೂಡ ಆದೇಶ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇನೆ. ಈಗೂ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಏನು ಖರೀದಿ ಕೇಂದ್ರಗಳನ್ನ ತೆಗೆದ ಮೇಲೆ ಕೇಂದ್ರ ಸರ್ಕಾರ ಏನೋ ಒಂದು ಬೆಂಬಲ ಬೆಲೆ ನಿಗದಿ ಮಾಡಿದೆಯಲ್ಲ ಅದಕ್ಕೆ ಸರ್, ನಾಳೆ ಮಾರ್ಚ್ 6ರಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ಯ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಹಲವಾರು ವರ್ಷದಿಂದ ನಾವು ನಿರೀಕ್ಷೆ ಇಟ್ಟಿವಿ ಸರ್ ಕಲಬುರಗಿ, ಯಾಕಂದ್ರೆ ವಿಭಾಗೀಯ ಕೇಂದ್ರ ಇದೆ 7-8 ಡಿಸ್ಟಿಕ್ಕಿಗೆ ಕಲಬುರಗಿ ಜಿಲ್ಲೆ. ಯಾವುದೂ ನಿರೀಕ್ಷೆಗಳು ಹುಷಿನೇ ಆಗ್ತಾಯಿವೆ. ಬರೇ ಬಜೆಟ್ ಮಂಡನೆ ಮಾಡ್ತಾರೆ, ಬಜೆಟ್ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಏನದ ಹೈದರಾಬಾದ್ ಕರ್ನಾಟಕ ಅಂತೇಳಿ ನಾವು ಹೇಳ್ತಿದ್ವಿ ಮೊದಲು, ಕಲ್ಯಾಣ ಕರ್ನಾಟಕ ಅಂತ ಬೆಳೆ ಹೆಸರು ಅಷ್ಟೇ ಆಗ್ಯದ. ಯಾವುದೇ ತಾಲೂಕಿಗೆ ಹೋಗ್ರಿ, ಯಾವುದೇ ಹಳ್ಳಿ ಗ್ರಾಮೀಣ ಪ್ರದೇಶ ಹೋಗ್ರಿ, ಸರಿಯಾದಂಥ ರಸ್ತೆ ಇಲ್ಲ, ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಹಳ್ಳಿಗಳು ಹೊಲಗಳಿಗೆ ಹೋಗ್ಬೇಕಂದ್ರೆ ರಸ್ತೆನೇ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ ತೆಲುಬೇನಾಗಿ ಕಾಡ್ತಾ ಇದೆ. ಮತ್ತು ಶೌಚಾಲಯ ವ್ಯವಸ್ಥೆ ಗ್ರಾಮೀಣ ಪ್ರದೇಶ ಮಹಿಳೆಯರಿಗೆ ಯಾವುದೇ 5 ಗಂಟೆ 6 ಗಂಟೆ ಸಾಯಂಕಾಲ ಆಯಿತು ನಾವು ಹೋಗ್ಬೇಕಂದ್ರೆ ಪಾಪ ಶೌಚಾಲಯದಿಂದ ಎದ್ದು ನಿಲ್ಕೋತಾರೆ ಹೆಣ್ಮಕ್ಳು. ಅದೊಂದು ದೊಡ್ಡ ಸಮಸ್ಯೆ ಸರ್ ಪಿಡುಗ. ಅದಕ್ಕೂ ಸಹಿತ ಸಾಕಷ್ಟು ಬಜೆಟ್ ಬಿಡುಗಡೆ ಆಗಿದೆ. ತಾಲೂಕು ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ. ಯಾವುದೇ ಅಧಿಕಾರಿಗಳು ಕನಿಷ್ಠ ಅವರು ಸೌಜನ್ಯತೆಯಿಂದ ಏನು ಬಂದ ಬಜೆಟ್ ಕನಿಷ್ಠ ಅದು ಬಗೆಹರಿಸ್ಬೇಕು. ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಅಮೋಘವಾದ 17ನೇ ದಾಖಲೆಯ ಬಜೆಟ್ ಮಂಡನೆ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಕೆಲವು ಅಂಶಗಳನ್ನ ಅವರ ಗಮನ ಸೆಳೆಯೋ ನಿಟ್ಟಿನಲ್ಲಿ ನನ್ನ ಮಾತುಗಳನ್ನ ಆರಂಭಿಸ್ತೀನಿ. ತುಮಕೂರು ಮೊದಲಿಂದನೂ ಶಿಕ್ಷಣ ಕ್ಷೇತ್ರಕ್ಕೆ ಭಾರಿ ಶಿಕ್ಷಣ ಕಾಶಿ ಅಂತಲೇ ಪ್ರಸಿದ್ಧಿ. ಆದರೆ ತುಮಕೂರು ಜಿಲ್ಲೆಯ ವಿಪರ್ಯಾಸ ಏನಂದರೆ ತುಮಕೂರು ಜಿಲ್ಲೆಯಲ್ಲಿ ಇನ್ನೂವರೆಗೂ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಈ ಹಿಂದೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಸ್ತಾಪನೆ ಆಗಿತ್ತು, ಬಟ್ ಅದು ನೆನೆಗುದಿ ಬಿದ್ದು ಮತ್ತೆ ಅದು ಇನ್ನು ಸಿದ್ದು ಬಜೆಟ್ 4 ಲಕ್ಷ ಕೋಟಿ ಮುಟ್ಟುವ ಸಾಧ್ಯತೆ ಇದೆ. ಬೃಹತ್ ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಗೋದೇನು? ಬಜೆಟ್ನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂಪರ್ ಆಫರ್ ಸಿಗುತ್ತಾ? ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಿಶೇಷ ಅನುದಾನ ಫಿಕ್ಸ್. ಹಾಗಾದ್ರೆ ಸಾಲು ಸಾಲು ಚುನಾವಣೆಗಳಿದ್ದಾವೆ. ಇನ್ನು ಎಲೆಕ್ಷನ್ ಬಜೆಟ್ ಕೂಡ ಸಾಧ್ಯತೆ ಇದೆ. 7,937 ಕೋಟಿ ಅನುದಾನ ಕೇಳಿರುವಂತಹ ಬೆಂಗಳೂರು ಪಾಲಿಕೆ. ಮೆಟ್ರೋ 3ನೇ ಹಂತ ಡಬಲ್ ಡೆಕ್ಕರ್ಗೆ ಅನುದಾನ ಸಿಗುತ್ತಾ? ಐಟಿಬಿಟಿ ವಲಯಕ್ಕೆ ಸರ್ಕಾರದಿಂದ ಗುಡ್ ನ್ಯೂಸ್ ಏನಾದರೂ ಸಿಗುತ್ತಾ? ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಸಿದ್ದು 17ನೇ ಬಜೆಟ್. ಇಷ್ಟೆಲ್ಲ ಇದೆ. ಒಂದು ಕಡೆ ಸಾಲು ಸಾಲು ಚುನಾವಣೆಗಳಿದ್ದಾವೆ. ಅದಾದ ನಂತರ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದಷ್ಟು ಅನುದಾನವನ್ನ ಕೇಳಿದೆ. ಅದರಲ್ಲೂ ಕೂಡ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಕೇಳಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಹಸ್ತೋಂತರ ಅಥವಾ ಇದೆಲ್ಲದಕ್ಕೂ ಕೂಡ ನಿರೀಕ್ಷೆ ಇದೆ. ಈ ಬಜೆಟಲ್ಲಿ ನಿರೀಕ್ಷೆ ಅಂತ ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಏನು ಈ ಎಂಪ್ಲಾಯ್ಮೆಂಟ್ ವಿಚಾರವಾಗಿ ಏನು ಪೆಂಡಿಂಗ್ ಉಳ್ಕೊಂಡಿದೆ, ಈ ಬಜೆಟ್ನಲ್ಲಿ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು. ಈಗ ದಿನಗೂಲಿ ನೌಕರರಾಗಿ, ಗುತ್ತಿಗೆ ನೌಕರರಾಗಿ 3 ಲಕ್ಷ ಚಿಲ್ಲರೆ ಕೆಲಸ ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರದ 52 ಇಲಾಖೆಗಳಲ್ಲಿ. ಒಂದು ಅದ್ರ ಜೊತೆಗೆ KPSCನಲ್ಲಿ ಏನು ನೋಟಿಫಿಕೇಷನ್ ಆಗಿ DPR ಆಗಿತ್ತೋ ಅದು ಇನ್ನೂ ಕೂಡ ರಿಕ್ರೂಟ್ಮೆಂಟ್ ಆಗಿಲ್ಲ. ಒಂದು ವರ್ಷಕ್ಕೆ 2,50,000 ಜನ ಡಿಗ್ರಿ ಹೋಲ್ಡರ್ಸು ಔಟ್ಪುಟ್ ಆಗ್ತಾಯಿದ್ದಾರೆ. ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕಾಗಿರೋದು ಈ ರಾಜ್ಯ ಸರ್ಕಾರದ ಮುಖ್ಯ ಒಂದು ಆದ್ಯತೆ ಕೊಡಬೇಕಾಗಿರೋಂಥ ಒಂದು ವಿಚಾರ.